ಸರ್ಕಾರದ ಸಚಿವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಮಠದ ಅನುದಾನಕ್ಕಾಗಿ ಪರ್ಸೆಂಟೇಜ್ಗೆ ಬೇಡಿಕೆ ಇಟ್ಟರು ಅನ್ನೋ ಅಲಿಗೇಷನ್ ಅನ್ನ ಸರ್ಕಾರವನ್ನು ಮುಜುಗರಕ್ಕೆ ತಳ್ಳಿದೆ. ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿಯ ಮಾತಿಗೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ್ ತಂಗಡಗಿ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ತಗೋತೀನಿ, ಇಲ್ಲ ಅಂತಾದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಮಿಷನ್, ಪರ್ಸೆಂಟೇಜ್, ದಳ್ಳಾಳಿತನ, ದುಡ್ಡಿನ ಲಗೋರಿ, ಸರ್ಕಾರ ಯಾವುದಾದ್ರೇನು ಇವೆಲ್ಲ ಅಂಟು ಜಾಡ್ಯಗಳು. ಕಳೆದ ಸರ್ಕಾರಕ್ಕೆ ಕಪ್ಪು ಚುಕ್ಕೆಗಳಾಗಿ ಕಾಡಿದ್ದ ಕಮಿಷನ್ ಭೂತ ಈಗ ಹಸ್ತದಲ್ಲೂ ಮದರಂಗಿ ಬಿಡಿಸ್ತಾ ಇದೆ. ಮಠಕ್ಕೂ ಕಮಿಷನ್ ಫಿಕ್ಸ್ ಮಾಡಿದ ಪ್ರಕರಣ ಸರ್ಕಾರವನ್ನ ಮುಜುಗರಕ್ಕೆ ತಳ್ಳಿದೆ. ಸಚಿವ ಅಂಡ್ ಸ್ವಾಮೀಜಿ ನಡುವೆ ಮಠದ ಅನುದಾನದ ತಿಕ್ಕಾಟ. ಸಿಎಂಗೆ ಪತ್ರ ಬರೆದು ಸಚಿವರನ್ನ ವಜಾ ಮಾಡುವಂತೆ ಮನವಿ. 2022ರ ಏಪ್ರಿಲ್ ತಿಂಗಳು ನಿಮಗೆ ನೆನಪಿರಲೇಬೇಕು. ಅವತ್ತು ಮಠಗಳಿಂದ ಕಮಿಷನ್ ವಸೂಲಿ ಆಗ್ತಾ ಇದೆ ಅಂತ ಶಿರಹಟ್ಟಿ ಫಕೀರೇಶ್ವರ ಮಠಾಧೀಶ ದಿಂಗಾಲೇಶ್ವರ ಶ್ರೀಗಳ ಆರೋಪ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ಸಚಿವ ತಂಗಡಗಿ ವಿರುದ್ಧ ಪೂರ್ಣಾನಂದಪುರಿ ಶ್ರೀ ಸೇಮ್ ಅದೇ ಕಮಿಷನ್ ಬಾಂಬ್ ಸಿಡಿಸಿ ದೊಡ್ಡ ಕಳಂಕ ಅಂಟಿಸಿದ್ದಾರೆ. ಮಠದ ಅನುದಾನಕ್ಕಾಗಿ ಪರ್ಸೆಂಟೇಜ್ ಬೇಡಿಕೆ ಇಟ್ರ ತಂಗಡಗಿ. ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನದ ಸ್ವಾಮೀಜಿ 25% ಬಾಂಬ್. ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೂರ್ಣಾನಂದಪುರಿ ಸ್ವಾಮೀಜಿ ಇವರು ಮೋಸ್ಟ್ಲಿ ನಿಮಗೆ ನೆನಪಿರ್ಲೇಬೇಕು. ಇವರು ಪೂರ್ವಾಶ್ರಮದ ಹೆಸರು ಬಿಜೆ ಪುಟ್ಟಸ್ವಾಮಿ. ಎಂಎಲ್ಸಿ ಆಗಿದ್ರು. ಶೆಟ್ಟರ್ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ರು. ಸರಿಯಾಗಿ 3 ವರ್ಷಗಳ ಹಿಂದೆ ಸಾಂಸಾರಿಕ ಹೊರೆ ಇಳಿಸಿ ಸನ್ಯಾಸ ಬದುಕು ಅಪ್ಪಿಕೊಂಡಿದ್ರು. ಈಗ ಸ್ವಾಮೀಜಿಯಾಗಿ ಕಂಡಿದ್ದವರು ಪ್ರತ್ಯಕ್ಷರಾಗಿದ್ದಾರೆ. ಹೀಗೆ ಕಾಣಿಸಿದ ಪೂರ್ಣಾನಂದಪುರಿ ಸ್ವಾಮೀಜಿ ಏಕಾಏಕಿ ಶಿವರಾಜ್ ತಂಗಡಗಿ ಜೊತೆ ಕಾದಾಟಕ್ಕೆ ನಿಂತಿದ್ದಾರೆ. 3.5 ಕೋಟಿ ರೂಪಾಯಿ ಅನುದಾನಕ್ಕೆ 25% ಕಮಿಷನ್ ಕೇಳಿದ್ದಾರೆ ಅಂತ ಆರೋಪ ಹೊರಿಸಿ ಸಿಎಂಗೆ ಪತ್ರ ಮುಖೇನ ಸಚಿವರನ್ನ ವಜಾ ಮಾಡುವಂತೆ ಮನವಿ ಇಟ್ಟಿದ್ದಾರೆ. ಅನುದಾನ ಬಿಡುಗಡೆ ಮಾಡಲು ಪಾರದರ್ಶಕತೆ ಇಲ್ಲ, ಅಲ್ಲದೆ ಹಿರಿತನದ ನಿಬಂಧನೆಗಳ ಪಾಲನೆ ಆಗ್ತಾ ಇಲ್ಲ. ತಮಗೆ ಬೇಕಾದವರಿಗೆ ಅನುದಾನ ಹಂಚಿಕೆ ಮಾಡ್ತಿದ್ದಾರೆ ಅಂತ ಸ್ವಾಮೀಜಿ ಆರೋಪಿಸಿದ್ದಾರೆ. ತಮ್ಮವರ ಮೂಲಕ ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದೇ ರೀತಿಯಾದ್ರೆ ಕೋರ್ಟ್ ಮೂಲಕ ಅನುದಾನ ಪಡೆಯಬೇಕಾಗುತ್ತೆ ಅಂತ ಸ್ವಾಮೀಜಿ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನನಗೆ ಅವರ ಕಚೇರಿಯಲ್ಲಿ ಇರ್ತಕ್ಕಂಥವರು ಮತ್ತು ಹೊರಗಡೆಯವರು ಹೇಳಿದ್ರು, ತಂಗಡಗಿ ಅವರು 20 ರಿಂದ 25% ಕಮಿಷನ್ ಅನ್ನು ಕೊಟ್ಟರೆ ಆಗ್ತದೆ ಅಂತಕ್ಕಂಥದ್ದು. ಇದನ್ನು ನಾನು ಹಲವಾರು ಸೋರ್ಸ್ಗಳಿಂದ ಒಂದು ದೃಢೀಕರಿಸ್ತೇನೆ. 3/7/25ರಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಮಂತ್ರಿಯನ್ನು ಬದಲಾಯಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ಹೋಗಬೇಕಾಗ್ತದೆ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೇನೆ. ತೀರ್ಮಾನ ಆಗಿದ್ರೂ ಸಹ, ಎಲ್ಲರಿಂದ ಅಪ್ರೂವಲ್ ಆದರೂ ಸಹ ಹಣ ಕೊಡದೇ ಇರತಕ್ಕಂಥದ್ದೇ ಸಾಕ್ಷಿಯಾಗಿದೆ ಇವರ ಭ್ರಷ್ಟಾಚಾರಕ್ಕೆ. ಆದ್ದರಿಂದ ಇವರು ತಕ್ಷಣ ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಕಾನೂನು ಹೋರಾಟದಲ್ಲಿ ಇವರಿಗೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ಗೆ ಮುಂದುವರಿತಕ್ಕಂಥ ಕೆಲಸವನ್ನು ನಾನು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಇತ್ತ ಸ್ವಾಮೀಜಿಯ ಆರೋಪಕ್ಕೆ ಸಿಡಿದಿದ್ದ ಸಚಿವ ತಂಗಡಗಿ ಕಾನೂನು ಸಮರಕ್ಕೆ ಮುಂದಾಗಿದ್ದು ಮಾನನಷ್ಟ ಕೇಸ್ ಹಾಕೋದಾಗಿ ಹೇಳಿದ್ದಾರೆ. ಅಲ್ಲದೆ ದಾಖಲೆ ಬಿಡುಗಡೆ ಮಾಡಿದ್ರೆ ರಾಜಕೀಯ ನಿವೃತ್ತಿ ಆಗೋದಾಗಿ ಸವಾಲ್ ಹಾಕಿದ್ದಾರೆ. ನೀವು 25% ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನನಗೆ ಪ್ರೂಫ್ ಕೊಟ್ಟರೆ ರಾಜಕಾರಣದಿಂದ ನಿವೃತ್ತಿನ ಹೊಂದ್ಬಿಡ್ತೀನಿ, ರಾಜೀನಾಮೆ ಅಲ್ಲ, ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ. 2 ಮಾತೇ ಇಲ್ಲ. ಈಗಾಗಲೇ ನಾನು ಸಂಬಂಧಪಟ್ಟಂಥ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಅವರು MLC ಆಗಿ ಮಂತ್ರಿಯಾಗಿ ಕೆಲಸ ಮಾಡಿ ಅವರು ಸ್ವಾಮೀಜಿ ಆಗಿಬಿಟ್ಟಾರ. ಇನ್ನೂ ಅವ್ರಿಗೆ ಸ್ವಾಮಿ ಆಗಿನಂತ ಅವ್ರ ಮೈಂಡ್ನಾಗಿಲ್ಲ, ಇನ್ನೂ ರಾಜಕಾರಣಿ ಆಗಿದ್ದೀನಂತಲೇ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಆ ಸ್ವಾಮಿಗಳಿಗೆ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ, ಅವರು ಇನ್ನೂ ರಾಜಕಾರಣ ಸ್ಥಿತಿಗತಿಗಳೊಳಗೆ ಇದ್ದಾರೆ. ಈ ಇಬ್ಬರ ನಡುವಿನ ಜಟಾಪಟಿಗೆ ರಾಜಕೀಯವೂ ನುಸುಳಿದೆ. ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಕುಷ್ಟಗಿ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ತಂಗಡಗಿ ರಾಜೀನಾಮೆ ಕೇಳಿದ್ದಾರೆ. ಇಂಥ ಒಬ್ಬ ಭ್ರಷ್ಟ ಸಚಿವರು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಿಜವಾಗ್ಲೂ ಭಾಳ ದುರದೃಷ್ಟಕರ.
ಇವತ್ತು ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವತ್ತು ಅದಕ್ಕೆ ಕಮಿಷನ್ ಪಡಿತಕ್ಕಂಥದ್ದು ಅದು 20-25% ನೇರವಾಗಿ ಹೇಳಿದ್ದಾರೆ. ಇದು ಭಾಳ ನಾಚಿಕೆಗೇಡಿ ಸಂಗತಿ. ಒಟ್ಟಾರೆ ರಾಜಕೀಯ ಏನೇ ಇರಲಿ, ಆರೋಪ ಯಾವುದೇ ಆಗಿರಲಿ, ಸ್ವಾಮೀಜಿ ಹೇಳಿದ್ದು ಸತ್ಯಾನ ಸುಳ್ಳ ಅನ್ನೋದು ಪ್ರಾಮಾಣಿಕ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕಿದೆ. ಸಚಿವರ ಮೇಲೆ ಬಂದಿರೋ ಕಳಂಕಕ್ಕೆ ಸ್ಪಷ್ಟ ಉತ್ತರ ಕೊಡಬೇಕಿದೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.